5 ದಶಕಗಳ ಒಂದು ಕೊಂಡಿಯಾಗಿ ಸಾಂಸ್ಕೃತಿಕವಾಗಿ ಶೈಕ್ಷಣಿಕವಾಗಿ ನಾನು ಯಾಕೆ ಶಿಕ್ಷಣದ ವ್ಯವಸ್ಥೆಯಲ್ಲಿದ್ದೀನಿ ಅಂತ ಹೇಳಿದ್ರೆ ಮೊನ್ನೆ ಜಪಾನ್ ಹೋಗಿ ಬರ್ತೀನಿ. ಜಪಾನಿನ ಪ್ರತಿಯೊಬ್ಬ ಪ್ರಜೆ ಸಾಯ್ಬೇಕಾದ್ರೆ ನೆಮ್ಮದಿಯಿಂದ ಸಾಯ್ತಾನೆ. ಯಾಕೆ ಅಂತ ಹೇಳಿದ್ರೆ ಅವನು ಇಡೀ ಜೀವನ ನಾನು ಅಂತ ಮಾಡಿರಲ್ಲ, ನನ್ನ ದೇಶ ಅಂತ ಮಾಡಿರ್ತಾನೆ. ಜಪಾನ್ ದೇಶಕ್ಕೆ ಬರುವಷ್ಟು ಕಷ್ಟಗಳು, ಭೂಕಂಪದ ಕಷ್ಟಗಳು, ಪ್ರಾಕೃತಿಕ ಹೊಡೆತಗಳು ಯಾವ ದೇಶಕ್ಕೂ ಬರಲ್ಲ. ಆದರೆ ಬರುವಂಥ ಕಷ್ಟಗಳನ್ನೆಲ್ಲ ನುಂಗಿ ಎದುರಿಸುತ್ತೇವೆ ಅಂತ ಹೇಳಿ ದೇಶ ಕಟ್ತಾ ಇರ್ತಕ್ಕಂಥ ಜನ ಅವರು ನಮಗೆ ಪ್ರೇರಣೆ ಆಗಬೇಕು ಅಂತಕ್ಕಂಥದ್ದನ್ನು ಯಾಕೆ ಹೇಳ್ತಿದ್ದರೆ, ಹಿರೋಶಿಮಾಗೆ ಹೋದಾಗ ಅಲ್ಲಿ ಸ್ಥಿತಿಯನ್ನು ನೋಡಿದಾಗ ಸುಟ್ಟು ಕೆಟ್ಟದಾಗಿ ಕರ್ಕಲಾಗಿದ್ದಂತಹ ಊರು ಇದೇನಾ ಅನ್ನುವ ರೀತಿಯಲ್ಲಿ ಹಿರೋಶಿಮಾವನ್ನು ಒಂದು ಸ್ವರ್ಗ ಸೀಮೆಯಾಗಿ ಕಟ್ಟಿದ್ದಾರೆ. ಅಂದರೆ ಆ ಜನ ಎಲ್ಲವೂ ನಮ್ಮ ದೇಶಕ್ಕೆ ಸ್ಫೂರ್ತಿಯಾಗಿದೆ. ನಮ್ಮ ದೇಶದಲ್ಲೂ ಕೂಡ ಇದ್ದಾರೆ. ರಾತ್ರಿ ಹೊತ್ತು ಒಂದು ಹೆಣ್ಣುಮಗಳು ನನಗೆ ಟ್ಯಾಕ್ಸಿಯಲ್ಲಿ ಡ್ರಾಪ್ ಕೊಟ್ಟರು, ಜಪಾನ್. ಅವ್ರಿಗೆ ಹೇಳ್ತೀನಿ, ಏನು ಧೈರ್ಯ ಇದೆ, ಇಷ್ಟೊಂದು ಧೈರ್ಯ ಅಲ್ಲ ಹೆಣ್ಮಕ್ಳಿಗೆ, ನೀವು ಯಾವ ಥರದ ಕ್ರೈಮ್ಸ್ ಇಲ್ವಾ, ಮತ್ತೊಂದಿಲ್ವ, ಇಲ್ಲ ಯಾವ ಭಯವೂ ಇಲ್ಲ ಅಂತ ನಾನು ಹೇಳಿದೆ. ನಮ್ಮ ದೇಶದಲ್ಲಿ ಮಹಾತ್ಮ ಗಾಂಧಿಯವರು ಯಾವಾಗ ಹೆಣ್ಣು ಮಗಳು ಧೈರ್ಯವಾಗಿ 12 ಗಂಟೆ ರಾತ್ರಿಯಲ್ಲಿ ಕೂಡ ಧೈರ್ಯವಾಗಿ ಓಡಾಡೋ ಪರಿಸ್ಥಿತಿ ಬರುತ್ತೋ ಆಗ ಈ ದೇಶಕ್ಕೆ ನಿಜವಾಗಿ ಸ್ವಾತಂತ್ರ್ಯ ಬಂದ ಹಾಗೆ ಅಂತ ಹೇಳಿದರು. ಆಗ ಅವ್ರು ಹೇಳಿದರು, ಓಹೋ ಹಾಗಾದರೆ ನಿಮ್ಮ ಮಹಾತ್ಮ ಗಾಂಧಿಯವರು ನಮ್ಮ ಜಪಾನ್ ದೇಶದಲ್ಲಿ ಅವರ ಆತ್ಮ ಸುತ್ತುತ್ತಾ ಇರ್ಬೋದು, ಸ್ವಲ್ಪ ಹುಡುಕಿ ನೋಡಿ ಅಂತ. ಆ ರೀತಿ ನಾವಂದರೆ ನನಗೆ ಯಾಕೆ ಇನ್ನೊಂದು ದೇಶ ನೋಡಿ, ನಮ್ಮ ದೇಶದಲ್ಲಿದೆ ಮಾನವ ಸಂಪನ್ಮೂಲ ಇದೆ, ಎಲ್ಲವೂ ಇದೆ. ದೇಶವನ್ನು ಯಾಕೆ ನಾನು ಶಿಕ್ಷಣದ ಬಗ್ಗೆ ಕನ್ಕ್ಲೂಡ್ ಮಾಡಲಿಕ್ಕೆ ಹೇಳಿದೆ, ದೇಶವನ್ನು ಕಾಯುವುದಕ್ಕೆ ಸೈನಿಕರನ್ನು ಸಜ್ಜುಗೊಳಿಸಿ ಮಾನಸಿಕವಾಗಿ ನಾವು ನಮ್ಮ ದೇಶದ ಆಸ್ತಿ ಅಂತೇಳಿ ಬಹುದೊಡ್ಡ ಅವರಿಗೆ ಗೌರವ ಕೊಡ್ತೇವೆ. ಅದಕ್ಕಿಂತಲೂ ಇವತ್ತು ನಾವು ಮಾಡಬೇಕಾಗಿರೋ ಕೆಲಸ ನಮ್ಮ ಪ್ರಾಥಮಿಕ ದೋಷಗಳ, ಶಿಕ್ಷಣದ ದೋಷಗಳನ್ನು ಕಿತ್ತು ಹಾಕಿ ಭವಿಷ್ಯದ ಸತ್ಪ್ರಜೆಗಳನ್ನು ಜಪಾನ್ ಮಾದರಿಯಲ್ಲಿ ನನ್ನದು, ನಾನು ಸಂಬಳಕ್ಕಾಗಿ ಅಲ್ಲ, ನನ್ನ ದೇಶಕ್ಕಾಗಿ, ನನ್ನ ಒಂದು ಉದ್ದೇಶಕ್ಕಾಗಿ ಎನ್ನುವಂಥ ಒಂದು ದೃಷ್ಟಿಯಿಂದ ಮಕ್ಕಳನ್ನು ಉತ್ತಮ ನಾಗರಿಕತೆಯ ಪಾಠವನ್ನು ಕಲಿಸುವ ಮೂಲಕ ಅವರನ್ನು ನಾವು ತಯಾರು ಮಾಡಿದರೆ ಮಾತ್ರ ಅದು ಸೈನ್ಯಕ್ಕೆ, ಏನು ಸೈನಿಕರು ದೇಶವನ್ನು ಕಾಯ್ತಾ ಇದ್ದಾರೋ ಅಷ್ಟೇ ಪುಣ್ಯದ ಕೆಲಸ ಮಾಡುವಂಥ ಅವಕಾಶ ಇರ್ತಕ್ಕಂಥದ್ದು ಪ್ರಾಥಮಿಕ ಶಿಕ್ಷಣದಲ್ಲಿ ಇರ್ತಕ್ಕಂಥದ್ದು ನನ್ನ ನಂಬಿಕೆ. ಹಂಗಾಗಿ ನಾನು ಯಾವುದೇ ಕಾರಣಕ್ಕೂ ಪ್ರಾಥಮಿಕ ಶಿಕ್ಷಣದ ಇನ್ನೂ ಒಂದು 10 ಶಾಲೆಗೆ ತೆರಿಬೇಕು. ಅದಕ್ಕೆ ಗುರುರಾಜ್ ಕರ್ಜಗಿಯವರಂಥ ಮಾರ್ಗದರ್ಶನ, ಜಯಶ್ರೀ ಅಮ್ಮ ಅವರಂಥ ಒಂದು ಆಶೀರ್ವಾದ ನಮಗೆ ಸಿಗಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲ ಕಟ್ಟೋಣ ಅಂತ ಹೇಳಿ ಮತ್ತೊಮ್ಮೆ ಇವತ್ತು ಈ ಕಾರ್ಯಕ್ರಮಕ್ಕೆ ಕಲಾಮಂದಿರ ಸಹಕಾರ ಮಾಧ್ಯಮದವರು ಅನೇಕ ಸ್ನೇಹಿತರು, ಮಡಿಕೇರಿ ಗೋಪಾಲ ಅವರು ಬಂದಿದ್ದಾರೆ, PS ಗಣಪತಿಯವರು, ನಮ್ಮ ಲಿಂಗರಾಜ್ ಅವರು, ಮೇಯರ್ ಶಿವಕುಮಾರ್ ಅವರು, ಯಾರ ಹೆಸರಾರು ಹೇಳಿದ್ರು ನೇತಾ ವಸಿ, ಜಯಶ್ರೀ ಅವರ ಯಜಮಾನರು ಪಾಪ ದೂರದ ಗುಬ್ಬಿಲಿದ್ರು, ನಿರ್ಮಲಾ ಅವ್ರ ಬಗ್ಗೆ ಬಹಳ ಪ್ರೀತಿ, ಅದಕ್ಕೋಸ್ಕರ ಅವ್ರು ಎಷ್ಟು ಆರೋಗ್ಯ ಅವರಿಗೆ ಸಪೋರ್ಟ್ ಮಾಡ್ತಾರೆ. ಅಂಥದ್ರಲ್ಲೂ ಕೂಡ ಅವರು ಅಮ್ಮ ಹೋಗಿ ಗುಬ್ಬಿಗೆ ಹೋಗಿ ಅವರನ್ನ ಕರ್ಕೊಂಡು ಬಂದಿದ್ದಾರೆ. ಡಾಕ್ಟರ್ ಲಕ್ಷ್ಮೀನಾರಾಯಣ ದಂಪತಿಗಳು, ಮಾ ವೆಂಕಟರಾಮಜಿಯವರು, ಇನ್ನೂ ಅನೇಕ ಆತ್ಮೀಯರಲ್ಲಿ ಬಂದಿದ್ದಾರೆ. ಸುಮಾರು ಜನ ಇಲ್ಲಿ ಆತ್ಮೀಯರು, BP ಮಂಜುನಾಥ್ ಅಂತವರು ಅನೇಕರು ಬಂದು ಹೋಗಿದ್ದಾರೆ. ಅವರೆಲ್ಲರಿಗೂ ನಮ್ಮ ಶಾಲೆಯ ಪೋಷಕರು ಬಂದಿದ್ದಾರೆ, ಸಂಗೀತ ಕಟ್ಟಿಯವರ ಸಂಗೀತವನ್ನು ಕೇಳಲಿಕ್ಕೆ ಬಂದಿದ್ದಾರೆ, ನಮ್ಮ ಮಾಧ್ಯಮ ಮಿತ್ರರು ಬಂದಿದ್ದಾರೆ, ನಮ್ಮ ರಮೇಶ್ ಉತ್ತಪ್ಪನವರು ಬಹಳ ಚೆನ್ನಾಗಿ ಇದನ್ನು ಪುಸ್ತಕ ಬಿಡುಗಡೆ ಕುರಿತು ಮಾತನಾಡಿದ್ದಾರೆ. ಮತ್ತು ಈ ಕೃತಿಗೆ ಮುನ್ನುಡಿಯನ್ನು ಬರೆದುಕೊಟ್ಟಂಥ ಶ್ರೀ ಪ್ರಸನ್ನ ಕುಮಾರ್ ಅವರು, ಈಗ ರಾಜೀವ್ ಅವರು, ವಿಶೇಷವಾಗಿ ಕಪಿಲಾ ಶ್ರೀಧರ್ ಅಂತಕ್ಕಂಥ ಒಬ್ಬ ಉತ್ತಮ ಬರಹಗಾರ್ತಿ, ಭೂವಿಜ್ಞಾನಿ, ಬಹಳ ಚೆನ್ನಾಗಿ ಅವರು ಮುನ್ನುಡಿಯನ್ನು ಬರ್ಕೊಟ್ಟಿದ್ದಾರೆ. ಅವರು ಬರಬೇಕಾಗಿತ್ತು, ಬಂದಿಲ್ಲ. ಅವರೆಲ್ಲರಿಗೂ ಹೇಳ್ತಾರೆ, ನಮ್ಮ ಶಾಲೆಯ ಪ್ರಾಂಶುಪಾಲರು ಎಲ್ಲರಿಗೂ ಮತ್ತೊಮ್ಮೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನಗೆ ಎಲ್ಲ ರೀತಿಯ ಸಹಕಾರ ನೆರವನ್ನು ನೀಡ್ತಾ ಇರ್ತಕ್ಕಂಥ ಯಾವುದಾದ್ರೂ ಹೆಸರನ್ನು ಬಿಟ್ಟಿದ್ರೆ ಅನ್ಯತಾ ಭಾವಿಸ್ಬಿಡಿ. ಎಲ್ಲರೂ ಇವತ್ತು ಒಂದು ಕುಟುಂಬದ ಕಾರ್ಯಕ್ರಮದ ರೀತಿಯಲ್ಲಿ ಬಂದಿದೆ. ಯಾವುದೋ ಒಂದು ಸಂಘ ಸಂಸ್ಥೆ ಅನ್ನುವುದಕ್ಕಿಂತ ನಿರ್ಮಲ ನೆನಪು ಅನ್ನುವುದು ಒಂದು ಕುಟುಂಬದ ಕಾರ್ಯಕ್ರಮ ಅನ್ನುವ ರೀತಿಯಲ್ಲಿ ನಮ್ಮ ಕುಟುಂಬದ ಸದಸ್ಯರಾಗಿ ನೀವು ಇಲ್ಲಿ ಬಂದದ್ದು ನನಗೆ ಅತ್ಯಂತ ಸಾರ್ಥಕ ಭಾವ ಬಂದಿದೆ. ಈ ಎರಡೂ ಪುಸ್ತಕಗಳನ್ನು ಅರ್ಥಪೂರ್ಣವಾದ ಅತಿಥಿಗಳು ಬಂದು ಇದನ್ನು ಅರ್ಥಪೂರ್ಣಗೊಳಿಸುತ್ತಿದ್ದಾರೆ. ಅರ್ಥಪೂರ್ಣ ರಸಸಂಜೆ ಮಾಡಲಿಕ್ಕೆ ನಾಡಿನ ಖ್ಯಾತ ನಾಯಕಿ ಸಂಗೀತ ಕೆಟ್ಟಿಯವರು ಬಂದಿದ್ದಾರೆ. ಎಲ್ಲರಿಗೂ ಮತ್ತೊಂದು ಕೃತಜ್ಞತೆಯನ್ನು ಸಲ್ಲಿಸಿ ನಾನು ಹೆಚ್ಚು ಮಾತನಾಡಿದ ನಮಸ್ಕಾರ. ಗಂಡ್ಮಕ್ಳಿದ್ದೀರಾ? ರಘು ಸರ್, ಮಹಾರಾಜರು ಇದ್ದಾರೆ, ಕ್ಷಮೆ ಇರಲಿ, ಭಾಳ ಜನ ಗಂಡ್ಮಕ್ಳಿದ್ದೀರಾ.
ಒಬ್ಳು ಹೆಣ್ಮಗಳಾಗಿ ಎಲ್ರಿಗೂ ಗೊತ್ತು ಗಂಡು ಮಕ್ಕಳಿಗೆ ಸ್ವಲ್ಪ ಸಾರಿ ಕೇಳೋದಕ್ಕೆ ಹಿಂಜರಿಕೆ ಇರುತ್ತೆ, ಸ್ವಲ್ಪ ಅಹಂಭಾವ ಹೆಚ್ಚು. ಒಪ್ಕೋತೀರಾ? ನಾವು ಹಿಂಗೆ, ನಾವು ತಪ್ಪು ಮಾಡಿಲ್ಲ, ಅದಿದ್ದೇ ಇರುತ್ತೆ. ಆದರೆ ನಾನು ಮಾಡಿದ ತಪ್ಪನ್ನು ನೀವು ಮಾಡಬೇಡಿ, ನನ್ನನ್ನು ಉದಾಹರಣೆಯಾಗಿ ತೆಗೆದುಕೊಂಡು ನೀವು ಹೀಗೆ ಮಾಡಿ ಒಂದು ಪುಸ್ತಕವನ್ನು ಹೊರತಂದಿರುವಂಥದ್ದು ನಿಜಕ್ಕೂ ಒಂದು ದಾರಿ ದೀಪ. ಓಪನ್ ಅಪ್ ವಿತ್ ಯುವರ್ ಲೈಫ್ ಸಂಗಾತಿ ಅಂತ ಹೇಳ್ತಾ ಸರ್ ನಿಮ್ಮ ಬದ್ಧತೆಗೆ ಶರಣು ಎಂದೆನ್ನುತ್ತಾ ಈಗ ವೇದಿಕೆಯಲ್ಲಿ ಇರುವಂತಹ ಗಣ್ಯರಿಗೆ ಮಹಾರಾಜರು ತೆರಳುತ್ತಿದ್ದಾರೆ. ಅವರಿಗೆ ನಮಗೆ ವಂದನೆಗಳನ್ನ ಅರ್ಪಿಸ್ತಾ ಬೀಳ್ಕೊಳ್ತಾ ಇದ್ದೇವೆ. ನಿಮ್ಮ ಕೃಪಾಶೀರ್ವಾದ ಎಲ್ಲರ ಮೇಲೆ ಇರಲಿ ಎಂದೆನ್ನುತ್ತಾ ನಮಸ್ಕಾರಗಳೊಂದಿಗೆ ಅವರನ್ನ ಬೀಳ್ಕೊಳ್ತಾ ಇದ್ದೇವೆ. ಎಷ್ಟು ಕಾಕತಾಳೀಯ ಅಂತ ಹೇಳಿದ್ರೆ ವೇದಿಕೆಯಲ್ಲಿರುವಂಥವ್ರು ಎಲ್ಲರೂ ಬಹುತೇಕರು ಉಲ್ಲೇಖಿಸಿದ್ದಾರೆ. ರಘು ಕೌಟಿಲ್ಯ ಸರ್ ನಿಮ್ಮ ಜೊತೆ ಇಷ್ಟೊಂದು ಜನರಿದ್ದಾರೆ ಅಂತ ಹೇಳ್ತಾ ಕೋಮಲ ಹರ್ಷಕುಮಾರ್ ಗೌಡ ಅವರಿಗೆ ದಯಮಾಡಿ ಗೌರವ ಸಮರ್ಪಣೆಯನ್ನ ಮಾಡಬೇಕಾಗಿ ಕೋರ್ಕೊಳ್ತಾ ಇದ್ದೇನೆ. ನೋಡಿ, ಇವತ್ತು ನಿರ್ಮಲ ನೆನಪು ಆಗ್ತಿದೆ ಅಂತ ಹೇಳಿದ್ರೆ ಅದರ ಹಿಂದಿರುವಂತಹ ಮೂಲ ವ್ಯಕ್ತಿ ನಮ್ಮ ಕೋಮಲ ಹರ್ಷಕುಮಾರ್ ಗೌಡ. ಹರ್ಷಕುಮಾರ್ ಗೌಡರು ನಮ್ಮ ರಘು ಸರ್ ಅವರಿಗೆ ರಾಜಕೀಯ ಗುರುಗಳು. ಅವರ ಧರ್ಮಪತ್ನಿ ಕೋಮಲ ಹರ್ಷಕುಮಾರ್ ಗೌಡ್ರೆ ನಿರ್ಮಲಾ ಅವರನ್ನ ಮದುವೆ ಮಾಡಿಸಿದ್ದು ರಘು ಅವರಿಗೆ. ಈ ಹೆಣ್ಮಗಳು ಬಹಳ ಸುಸಂಸ್ಕೃತೆ ಅಂತ ಅಮ್ಮ ಶರಣು. ಅಂತಹ ನಿರ್ಮಲ ಮನಸ್ಸಿನ ಆ ನಾರಿ ಶಕ್ತಿ ರಘು ಅವರ ಜೀವನದಲ್ಲಿ ಬಂದಿದ್ದಕ್ಕೆ ಅವ್ರ ಈ ಮಟ್ಟಕ್ಕೆ ಬಂದು ನಿಂತಿದ್ದಾರೆ. ಧನ್ಯವಾದಗಳು ಎಂದೆನ್ನುತ್ತಾ ಇನ್ನು ಎಷ್ಟು ಸೊಗಸಾಗಿ ಕೃತಿ ಕುರಿತಾಗಿ ಪರಿಚಯವನ್ನ ಮಾಡಿಕೊಟ್ಟಂತಹ ನಮ್ಮ ಮೈಸೂರಿನ ವಿಜಯ ಕರ್ನಾಟಕ ಪತ್ರಿಕೆಯ ಸ್ಥಾನಿಕ ಸಂಪಾದಕರಾದಂತಹ ಐತಿಚಂಡ ರಮೇಶ್ ಉತ್ತಪ್ಪ ಅವರಿಗೂ ಕೂಡ ವಿಶೇಷವಾದ ಧನ್ಯವಾದಗಳು. ಬ್ಯೂಟಿಫುಲಿ ನರೇಟ್ ಮಾಡಿದ್ರಿ. ಎಲ್ಲರಿಗೂ ಇನ್ನೂ ಕೇಳಬೇಕು ಅನ್ನೋ ಒಂದು ಭಾವನೆ ಮೂಡಿಸುವಂತಹ ಮಾತುಗಳನ್ನು ಆಡಿದ್ದೀರ. ಅದು ಪತ್ರಿಕಾ ರಂಗದಲ್ಲಿ ಇರುವಂತಹ ಒಂದು ಚಾಕಚಕ್ಯತೆ, ಚಾಣಾಕ್ಷತೆ. ಪ್ರೀತಿಯ ಚಪ್ಪಾಳೆ ಬರಲಿ ರಘು ಅವ್ರದ್ದು ಮತ್ತು ನಿಮ್ಮ ಸಾಂಗತ್ಯ ಹೀಗೆ ಮುಂದುವರಿಲಿ. ಈ ಸ್ನೇಹ ಸೇವೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಂಗೀತ ಕಟ್ಟಿಯವರಿಂದ ಅದ್ಭುತವಾದ ಗೀತ ಗಾಯನ ಪ್ರಾರಂಭವಾಗುತ್ತೆ. ಸಂಗೀತ ಕಟ್ಟಿ ಮಾಡುವವರಿಗೆ ವೇದಿಕೆ ಗಣ್ಯರ ಮುಂದೆನೇ ಒಂದು ಗೌರವ ಸಮರ್ಪಣೆ ಮಾಡಿಬಿಡೋಣ ಎನ್ನುವ ಒಂದು ಭಾವ. ನೈಪುಣ್ಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ವತಿಯಿಂದ ಆಯೋಜಿಸಲಾಗಿರುವಂತಹ ನಿರ್ಮಲ ನೆನಪು ಕಾರ್ಯಕ್ರಮದಲ್ಲಿ ಅದ್ಭುತವಾದಂತಹ ಸಂಗೀತ ರಸಧಾರೆಯಿಂದ ಹರಿಸಲಿಕ್ಕೆ ಬಂದಿರುವಂತಹ ನಿರ್ಮಲಾ ಮೇಡಮ್ ಅವರ ನೆಚ್ಚಿನ ಗಾಯಕಿಯರಲ್ಲಿ ಓರ್ವರು, ಹತ್ತಿರದವರು ಸಂಗೀತ ಕಟ್ಟಿಯವರು. ಸೊ ಇವತ್ತು ಬರೀ ಅವರು ಹಾಡೋದಿಲ್ಲ, ಜೊತೆಗೆ ಮನದ ಭಾವವನ್ನ ಕೂಡ ವ್ಯಕ್ತಪಡಿಸಲಿದ್ದಾರೆ. ಅವರ ಸಂಗೀತ ಕಾರ್ಯಕ್ರಮದ ಪ್ರಾರಂಭ